ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು 2004ನ CET ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ಇದರಲ್ಲಿ ಪರ್ಟಿಕ್ಯುಲರ್ಲಿ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 20ವರೆಗೆ ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ಕ್ವೆಶನ್ ನಂಬರ್ 1, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಆಂಫೋಟೆರಿಕ್ ಸಬ್ಸ್ಟೆನ್ಸ್? ಓಕೆ, HNO3 ಬೈಕಾರ್ಬನೇಟ್ ಅಯಾನ್ ಇದೆ, H2 NH3. ಸೊ ಆಂಫೋಟೆರಿಕ್ ಸಬ್ಸ್ಟೆನ್ಸ್ ಅಂದರೆ ಅರ್ಥ ಆಗುತ್ತೆ, ಐ ಹೋಪ್ ಸೊ. ಸೊ ಎ ಸಬ್ಸ್ಟೆನ್ಸ್ ವಿಚ್ ಆ್ಯಕ್ಟ್ ಆಸ್ ಬೋತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಈಗ ನೋಡ್ರಿ, HNO3 ಇಟ್ಸ್ ಪ್ಯೂರ್ಲಿ ಆನ್ ಆ್ಯಸಿಡ್. ಓಕೆ, HCO3 ಮೈನಸ್ ಬೈಕಾರ್ಬನೇಟ್ ಇರ್ಬೋದು, ವಾಟರ್ ಇರ್ಬೋದು, ಅಮೋನಿಯಾ ಇರ್ಬೋದು, ದೇ ಫ್ರೀಕ್ವೆಂಟ್ಲಿ ಆ್ಯಕ್ಟ್ ಆಸ್ ಆಂಫೋಟೆರಿಕ್ ಸಬ್ಸ್ಟೆನ್ಸ್. ದೇ ಆ್ಯಕ್ಟ್ ಆಸ್ ಬೋತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್. ಬಟ್ ಈ HNO3 ಏನಿದೆ ಅದು ಬೇಸಾಗಿ ಆ್ಯಕ್ಟ್ ಮಾಡೋದಿಲ್ಲ ಅಂತಲ್ಲ, ಮಾಡುತ್ತೆ. ಈ ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ನೈಟ್ರೇಷನ್ ಆಫ್ ಬೆನ್ಸಿನ್ ಈ ಟೈಪ್ ಸಿಚುವೇಷನಲ್ಲಿ ಅದು ಬೇಸಾಗಿ ಆ್ಯಕ್ಟ್ ಮಾಡುತ್ತೆ. ಬಟ್ ಉಳ್ದವ್ರಿಗೆ ಕಂಪೇರ್ ಮಾಡ್ತಾ ಹೋದರೆ ಸೊ HNO3 ಬೇಸಾಗಿ ಆ್ಯಕ್ಟ್ ಮಾಡೋದು ಭಾಳ ಕಡಿಮೆ, ಓನ್ಲಿ ಇಟ್ ಆ್ಯಕ್ಟ್ ಆಸ್ ಅನ್ ಆ್ಯಸಿಡ್. ಹಾಗಾಗಿ ನಿಮ್ಮ ಆನ್ಸರ್ ಆಪ್ಷನ್ ಎ ಆಗಬೇಕು. ಕ್ವೆಶನ್ ನಂಬರ್ 2, when 50 cm³ of 0.2 normal H2SO4 is mixed with 50 cm³ of 1 normal KOH, the heat liberated is. ಇದೊಂದು ಆ್ಯಸಿಡ್ ಒಂದು ಬೇಸನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಅವಾಗ ಎಷ್ಟು ಹೀಟ್ ಲಿಬರೇಟ್ ಆಗುತ್ತೆ? ಸೊ ಈ ಕ್ವೆಶನಲ್ಲಿ ಫಸ್ಟ್ ಆಫ್ ಆಲ್ ನೀವು ನಂಬರ್ ಆಫ್ ಗ್ರಾಮ್ ಈಕ್ವಿವ್ಯಾಲೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಬಿಕಾಸ್ ಇಲ್ಲಿ ನಾರ್ಮ್ಯಾಲಿಟಿ ಕೊಟ್ಟಿದ್ದಾರೆ, ನಾರ್ಮ್ಯಾಲಿಟಿ ಸೇಮ್ ಇಲ್ಲ. ಸೊ ಈಗ 0.2 ನಾರ್ಮಲ್ H2SO4 ಅಂದರೆ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಏನಿರುತ್ತೆ, ನಂಬರ್ ಆಫ್ ನಾರ್ಮ್ಯಾಲಿಟಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, ನಾರ್ಮ್ಯಾಲಿಟಿ 0.2 ಇದೆ, ಇಂಟು 50 cm³ ಕೊಟ್ಟಿದ್ರೆ 50 ಡಿವೈಡೆಡ್ ಬೈ 1000 ಅಂದರೆ 1 ಲೀಟರಿನಲ್ಲಿ ಎಷ್ಟು, ಈಗ 1000 ml ಇರುತ್ತೆ. ಸೊ 50/1000 ಅಂತಾಗಿ ಈಗ 1 × 10⁻² ಅಷ್ಟು ಬರುತ್ತೆ. ಇದು H2SO4ನ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್. KOH ನಾರ್ಮ್ಯಾಲಿಟಿ ನೋಡಿರಿ, 1 ಕೊಟ್ಟಿದ್ದಾರೆ, ಅದು 50 cm³ ಇದೆ, ಅಗೇನ್ 50/1000 ಮಾಡ್ತಾ ಹೋಗಿ 5 × 10⁻² ಇದೆ. ಸೊ ಈಗ H+ ಅಂದರೆ H2SO4 ಏನಿದೆ ಅದು 1 × 10⁻² ಇದೆ, KOH 5 × 10⁻² ಇದೆ. ಸೊ ಇವರಿಬ್ಬರಲ್ಲಿ KOH 5 × 10⁻² ಇದ್ದರೂ ಈ 5 × 10⁻²ದಲ್ಲಿ ರಿಯಾಕ್ಟ್ ಆಗೋದು ಖಾಲಿ 1 × 10⁻². ಇವೆರಡು ರಿಯಾಕ್ಟ್ ಆಗಿಬಿಟ್ಟು ನ್ಯೂಟ್ರಲೈಸ್ ಆಗಿದೆ. ಹಾಗಾಗಿ ಈಗ ಯಾವಾಗ 1 ಗ್ರಾಮ್ ಈಕ್ವಲೆಂಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ 1 ಗ್ರಾಮ್ ಈಕ್ವಲೆಂಟ್ ಆಫ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆಗುತ್ತೋ ಆವಾಗ 57.3 ಕಿಲೋ ಜೌಲ್ ಅಷ್ಟು ಹೀಟ್ ಲಿಬರೇಟ್ ಆಗುತ್ತೆ ಯಾವಾಗಲೂ. ಓಕೆ, ಇಟ್ಸ್ ಕಾಮನ್. ಸೊ ಈಗ ಇಲ್ಲಿ ನೋಡಿದರೆ ನಾವು ಹೀಟ್ ಎಷ್ಟು ಲಿಬರೇಟ್ ಆಗಿದೆ ಅಂತ ಕೇಳಿದರೆ 57.3 ಕಿಲೋ ಜೌಲ್ ಇಂಟು ನೋಡಿರಿ, ಇವರಿಬ್ಬರಲ್ಲಿ ರಿಯಾಕ್ಟ್ ಆಗಿದೆ ಎಷ್ಟು, ಖಾಲಿ 1 × 10⁻², 1 × 10⁻² ಅಷ್ಟು ಗ್ರಾಮ್ ಈಕ್ವಲೆಂಟ್ ಅಷ್ಟೇ ಖಾಲಿ ಆಗಿದೆ, ನ್ಯೂಟ್ರಲೈಸ್ ಆಗಿದೆ. ಸೊ ಈಗ ಇದನ್ನು ನಾವೆಂತ ಮಾಡಬೇಕು, 57.3 ಕಿಲೋ ಜೌಲಲ್ಲಿ ಇದ್ದಿದ್ದನ್ನು ನಾನೀಗ ಜೌಲಿಗೆ ಕನ್ವರ್ಟ್ ಮಾಡ್ತೇನೆ ಬೈ ಮಲ್ಟಿಪ್ಲೈಯಿಂಗ್ 10⁻3. ಸೊ ಇಂಟು 1 × 10⁻² ಆಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 10⁻3 10⁻² ಅಂದರೆ 10 ಉಳಿತು. ಸೊ ಇದು ಈಗ 573 ಆಯಿತು, 573 ಜೌಲ್ ಬಂದಿರುತ್ತೆ. 573 ಜೌಲ್ ಅಂತ ಅಂದರೆ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶನ್ ನಂಬರ್ 3, an artificial radioactive isotope gave nitrogen 14, okay, after 2 successive beta particle emissions. The number of neutrons in the parent nucleus must be. ನೋಡಿರಿ, 2 ಸಲ ಬೀಟಾ ಪಾರ್ಟಿಕಲ್ ಎಮಿಟ್ ಆದಮೇಲೆ ನಮಗೆ ನೈಟ್ರೋಜನ್ 14 ಐಸೋಟೋಪ್ ಬಂತು. ಸೊ ಯಾವುದಾದ್ರೂ ಸಬ್ಸ್ಟೆನ್ಸಿಂದ ಈಗ 1 ಸಲ ಬೀಟಾ ಪಾರ್ಟಿಕಲ್ ಎಮಿಟ್ ಆಯಿತು ಹೇಳಾದರೆ ಅದರ ಅಟಮಿಕ್ ನಂಬರ್ ಏನುಂಟು 1 ಇನ್ಕ್ರೀಸ್ ಆಗುತ್ತೆ. ಸೊ ಈಗ 2 ಸಲ ಬೀಟಾ ಪಾರ್ಟಿಕಲ್ ಎಮಿಟ್ ಆಗಿದೆ ಅಂತ ಹೇಳಿದ್ರೆ ಅಟಮಿಕ್ ನಂಬರ್ 2 ಇನ್ಕ್ರೀಸ್ ಆಗಿರುತ್ತೆ. ಅಂದರೆ ಇನಿಷಿಯಲಿ ಸೊ ನಮಗೇನು ಸಿಕ್ಕಿರುತ್ತೆ, ಇನಿಷಿಯಲಿ ನಾವು ಈಗ ಎಕ್ಸ್ ಅಂತ ಒಂದು ಆಟಮನ್ನು ತೊಗೊಂಡ್ವಿ ಅಂತ ಇಟ್ಕೊಳ್ರಿ. ಸೊ ಅದರಿಂದ ಈಗ 2 ಸಲ ಬೀಟಾ ಎಮಿಟ್ ಆದಮೇಲೆ 7 ಬಂದಿದೆ ಹೇಳಾದರೆ ಇನಿಷಿಯಲಿ ಅದು 5 ಇರಬೇಕು. ಓಕೆ, ಮಾಸ್ ಅಂತೂ ಸೇಮ್ ಇರುತ್ತೆ 14. ಸೊ ಈಗ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಂಬರ್ ಆಫ್ ನ್ಯೂಟ್ರಾನ್ ಈಸ್ ನಥಿಂಗ್ ಬಟ್ A - Z. ಏನು ಎ ಅಂದರೆ ಎ ಅಂತ ಹೇಳಿದರೆ ಮಾಸ್ ನಂಬರ್, ದಟ್ಸ್ ನಥಿಂಗ್ ಬಟ್ ಅಟಮಿಕ್ ಮಾಸ್. ಸೊ Z ಅಂತ ಹೇಳಿದರೆ ಅಟಮಿಕ್ ನಂಬರ್. ಹಾಗಾಗಿ ಈಗ ಮಾಸ್ ನಂಬರ್ ಅಟಮಿಕ್ ಮಾಸ್ 14 ಇದೆ. ಸೊ ಅಟಮಿಕ್ ನಂಬರ್ 5 ಇದೆ. 14 - 5 ಅಂದರೆ 9.
ನ್ಯೂಟ್ರಾನ್ಸ್ ಇರಬೇಕು. 9 ಇರುವಂಥ ಆಪ್ಷನ್ ಎ. ಕ್ವೆಶನ್ ನಂಬರ್ 4. ಸ್ಟೇನ್ಲೆಸ್ ಸ್ಟೀಲ್ ಡಸ್ ನಾಟ್ ರಸ್ಟ್ ಬಿಕಾಸ್. ಓಕೆ, ಸ್ಟೇನ್ಲೆಸ್ ಸ್ಟೀಲಿಗೆ ರಸ್ಟ್ ಬರೋದಿಲ್ಲ, ಯಾಕೆ? ಸೊ ಕ್ರೋಮಿಯಂ ಆ್ಯಂಡ್ ನಿಕ್ಕೆಲ್ ಕಂಬೈನ್ ವಿತ್ ಐರನ್ ಅಂತ ಉಂಟು. ನೋ, ಇಟ್ಸ್ ನಾಟ್. ಕ್ರೋಮಿಯಂ ಫಾರ್ಮ್ಸ್ ಆನ್ ಆಕ್ಸೈಡ್ ಲೇಯರ್ ಆ್ಯಂಡ್ ಪ್ರೊಟೆಕ್ಟ್ಸ್ ಐರನ್ ಫ್ರಾಮ್ ರಸ್ಟಿಂಗ್ ಅಂತ ಉಂಟು. ಎಸ್, ಇದು ನಿಮ್ಮ ಆನ್ಸರ್ ಆಗಬೇಕು. ನೋಡಿರಿ, ಕ್ರೋಮಿಯಂ ಏನಿದೆ, ಕ್ರೋಮಿಯಮ್ ಅದು ಮೋರ್ ಎಲೆಕ್ಟ್ರೋಪಾಸಿಟಿವ್. ಓಕೆ, ಐರನ್ಗಿಂತನೂ ಮೋರ್ ಎಲೆಕ್ಟ್ರೋಪಾಸಿಟಿವ್. ಒಂದು ಕ್ರೋಮಿಯಮಿನ ಲೇಯರ್ ಮಾಡ್ಕೊಂಡಿರುತ್ತೆ, ಹಾಗಾಗಿ ಅದು ಕ್ರೋಮಿಯಮಿನ ಲೇಯರ್ ಏನುಂಟು ಅದು ರಸ್ಟ್ ಬರದೇ ಇರೋ ಟೈಪ್ ತಡೆಯುತ್ತೆ. ಕ್ವೆಶನ್ ನಂಬರ್ 5. ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ ಕ್ಯಾನ್ ಬಿ ಯೂಸ್ ಟು ಸಿಂಥೆಸೈಸ್ ಈಥೆನಾಲ್ ಅಂತ ಕೇಳಿದ್ದಾರೆ. ಸೊ ಪ್ರತಿಯೊಂದು ಕಡೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕೊಟ್ಟಿದ್ದಾರೆ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಅಸಿಟೋನ್ ಹಾಕಿಬಿಟ್ರೆ ನಿಮಗೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಓಕೆ, ಸೊ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಇಥೈಲ್ ಆಲ್ಕೋಹಾಲ್ ಹಾಕಿದರೆ ಈ ಎಚ್ ಸಿ ಎಚ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಮೀಥೇನ್ ಬರುತ್ತೆ. ಸೊ ಎ ಮತ್ತು ಬಿ ಡಿಲೀಟ್ ಆಯಿತು. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿದಲ್ಲಿ ಸೊ 2 ಎಸ್ಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ ಸಿದಲ್ಲಿ ನೋಡಿ, ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಈ ಎಚ್ ಇರಬಾರ್ದು, ಇಟ್ ಶುಡ್ ಬಿ CH3. ಓಕೆ, CH3 COO C2H5. ಇದಕ್ಕೆ ನಾವು ಈಥೈಲ್ ಅಸಿಟೇಟ್ ಅಂತ ಕರಿತೇವೆ. ಇದು ಈಥೈಲ್ ಫಾರ್ಮೇಟ್ ಅಂತ ಆಗ್ತದೆ. ಸೊ ಎಸ್ಟರ್ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದರೆ ಆವಾಗ ಅದು 2 ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ, ಅಂದರೆ ಎಕ್ಸೆಸ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬೇಕಾಗಿರುತ್ತೆ. ಸೊ ಇರಲಿ, ಈಗ ಔಟ್ ಆಫ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ, ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನೋಡಿರಿ, ನಾನೀಗ CH3 MgI ತಗೋತೇನೆ. ಸೊ ಈಗ CH3 ಮೇಲೆ ಮೈನಸ್ ಚಾರ್ಜ್ ಇರುತ್ತೆ, Mg ತಲೆ ಮೇಲೆ +2 ಚಾರ್ಜ್ ಇರುತ್ತೆ, I ಮೇಲೆ -1 ಚಾರ್ಜ್ ಇರುತ್ತೆ. ಸೊ ಅದನ್ನು ನೀವೀಗ CH3 COO C2H5 ಈಥೈಲ್ ಅಸಿಟೇಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಆವಾಗ ನೋಡಿರಿ, ಈ ನೆಗೆಟಿವ್ ಚಾರ್ಜ್ಡ್ ಕಾರ್ಬನ್ ಹೋಗಿ ಈ COಗೆ ಅಟ್ಯಾಕ್ ಮಾಡುತ್ತೆ. ಇದು O- ಅಂತ ಆಗಬೇಕು. ಅದನ್ನು ಕ್ಲೀನಾಗಿ ಬರ್ಕೊಳ್ಳುವ. ಅದನ್ನು ಕ್ಲೀನಾಗಿ ಬರೆದ್ರೆ ನೋಡಿರಿ, CH3 CO-. ಓಕೆ, O- ಆಯಿತು. O C2H5 ಹಾಗೆ ಇದೆ. ಸೊ ಇಲ್ಲಿ ಒಂದು CH3 ಬಂತು. ಓಕೆ, ಸೊ CH3 ಹೇಗೆ ಬಂತು? CH3ಗೆ ಅಟ್ಯಾಚ್ ಆಯಿತು, CH3 ಇದೆ, ಇದು O- ಆಗಿದೆ. ಸೊ ಈಗ ಹೈಡ್ರಾಲಿಸಿಸ್ ಮಾಡಬೇಕಾದ್ರೆ, ಸೊ ಹೈಡ್ರಾಲಿಸಿಸ್ ಡೆಫಿನೆಟ್ಲಿ ಮಾಡಲೇಬೇಕು ನೀವು. ಹೈಡ್ರಾಲಿಸಿಸ್ ಮಾಡಬೇಕಾದ್ರೆ ನೋಡಿರಿ, ಈ ನೆಗೆಟಿವ್ ಚಾರ್ಜ್ ಇಲ್ಲಿ ವಾಪಸ್ ಬರುತ್ತೆ. ನೆಗೆಟಿವ್ ಚಾರ್ಜ್ ಇಲ್ಲಿ ವಾಪಸ್ ಬಂತು. ನೋಡಿರಿ, ಈ ನೆಗೆಟಿವ್ ಚಾರ್ಜ್ ಇಲ್ಲಿ ವಾಪಸ್ ಬಂದು ಡಬಲ್ ಬಾಂಡ್ ಆಗುತ್ತೆ. ಈ ಬಾಂಡ್ ಕಿತ್ಕೊಂಡು ಹೋಗುತ್ತೆ ಯಾವಾಗ ನೀವು ಹೈಡ್ರಾಲಿಸಿಸ್ ಮಾಡಬೇಕಾದ್ರೆ. ಹೈಡ್ರಾಲಿಸಿಸ್ ಮಾಡ್ತಾಯಿದ್ದೀವಿ. ಸೊ ಈ ಪಾರ್ಟ್ ಏನು ಕಿತ್ಕೊಂಡು ಹೋಗ್ತಾ ಉಂಟು, C2H5Oಗೆ H ಹೋಗಿ ಆ್ಯಡ್ ಆಗಿರುತ್ತೆ. ಆವಾಗ ನಮಗೆ ಸೊ ಪ್ರಾಡಕ್ಟ್ ಬರುತ್ತೆ C2H5OH. ಓಕೆ, ಸೊ ನಮಗೆ ಪ್ರಾಡಕ್ಟ್ ಏನು ಬಂತು? C2H5OH. C2H5OH ಜೊತೆಗೆ ಸೊ ನಮ್ಗೆ ಇಲ್ಲೇನು ಬಂದಿರುತ್ತೆ? ಅಸಿಟೋನ್ ಬಂದಿರುತ್ತೆ, CH3CO CH3. ನೋಡ್ರಿ, ಇಲ್ಲಿ CH3 C⋯O CH3 ಇದು ಒಂದು ಪ್ರಾಡಕ್ಟ್. ಸೊ ಇಲ್ಲಿ ಈಥೈಲ್ ಆಲ್ಕೋಹಾಲ್ ಮತ್ತೊಂದು ಪ್ರಾಡಕ್ಟ್. ಸೊ ಫರ್ದರ್ ರಿಯಾಕ್ಷನನ್ನು ಕಂಟಿನ್ಯೂ ಮಾಡ್ಬೋದು. ಫರ್ದರ್ ಮತ್ತೊಂದು ಮಾಲಿಕ್ಯೂಲ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೋಗಿ ಇದಕ್ಕೆ ಹೋಗಿ ಆ್ಯಡ್ ಆಗಿಬಿಟ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಬರುತ್ತೆ. ಬಟ್ ಅದು ನಮಗೆ ಸದ್ಯಕ್ಕೆ ಬೇಡ. ಸೊ ನಮ್ಮ ಕ್ವಶನಲ್ಲಿ ಯಾವ ಕಾಂಬಿನೇಷನಿಂದ ಈಥೈಲ್ ಆಲ್ಕೋಹಾಲ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಸೇ ಆಪ್ಷನ್ ಸಿ. Question number 6. A solution contains 1.2046 into 10⁻²4 hydrochloric acid molecules in 1 dm cube of the solution. The strength of the solution is ಅಂತ ಕೇಳಿದ್ದಾರೆ. ಓಕೆ, ಸೊ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದು 1 ನಾರ್ಮಲ್ HCl, 2 ನಾರ್ಮಲ್ HCl, 6 ನಾರ್ಮಲ್, 4 ನಾರ್ಮಲ್ ಅಂತ ನೋಡಿರಿ. 6.022 or 023 into 10⁻23 ಮಾಲಿಕ್ಯೂಲ್ಸ್ ಅಂತ ಹೇಳಿದರೆ ಅದನ್ನು ನಾವು 1 ಮೋಲ್ HCl ಅಂತ ಕನ್ಸಿಡರ್ ಮಾಡ್ತೇವೆ. ಹೌದಾ? 1 ಮೋಲ್ HCl ಅಂದರೆ 6.022 into 10⁻23 ಅಷ್ಟು ಮಾಲಿಕ್ಯೂಲ್ಸ್ ಇದೆ. ಈಗ ನಮ್ಮಲ್ಲಿ 1.2046 ಇಂಟು 10⁻24 ಅಷ್ಟು ಮಾಲಿಕ್ಯೂಲ್ ಇದ್ದರೆ ಇದು ಎಷ್ಟು ಮೋಲ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಆವಾಗ 1 ಇಂಟು 1.2046 ಇಂಟು 10⁻24 ಡಿವೈಡೆಡ್ ಬೈ
6.022 ಆರ್ 023 ಇಂಟು 10⁻23 ಮಾಡಿದೆ. ಆವಾಗ ನಿಮ್ಗೇನು ಗೊತ್ತಾಗುತ್ತೆ, 2 ಮೋಲ್ HCl ಇದೆ ಅಂತ. ಓಕೆ, 2 ಮೋಲ್ HClಗೆ ಈಕ್ವಿವ್ಯಾಲೆಂಟ್. 2 ಮೋಲ್ HCl ಬರೋದಕ್ಕೆ ಸೊ ದ ಆನ್ಸರ್ ಈಸ್ 2 ನಾರ್ಮಲ್. ಓಕೆ, 2 ನಾರ್ಮಲ್ ಆಗುತ್ತೆ ಆನ್ಸರ್. Question number 7. Nuclear theory of the atom was put forward by. Nuclear theory ಅಥವಾ theory about nucleus. ಸೊ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಅದರ ಥ್ರೂ ನಮಗೆ ರುದರ್ಫೋರ್ಡ್ ಏನು ಮಾಡ್ತಾ ಹೋದ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ. ಪ್ರತಿಯೊಂದು ಆಟಮ್ನಲ್ಲೂ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದರಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ. ಸೊ ಈ ಟೈಪ್ ನ್ಯೂಕ್ಲಿಯಸ್ ಬಗ್ಗೆ ಹೇಳಿರುವಂಥದ್ದು ರುದರ್ಫೋರ್ಡ್. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. Question number 8. In acetylene molecule, the 2 carbon atoms are linked by ಅಂತೇನೆ. So very simple question. Acetylene ಅಂತಂದರೆ ಈಥೈನ್. ಈಥೈನ್ ಈಸ್ ನಥಿಂಗ್ ಬಟ್ ವಾಟ್ CH ಟ್ರಿಪಲ್ ಬಾಂಡ್ CH. ಓಕೆ, ಈಗ ಒಂದು ಸಿಗ್ಮಾ ಬಾಂಡ್ ಇದೆ, 2 ಪೈ ಬಾಂಡ್ ಕಾಣ್ತಾ ಇದೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಯುವರ್ ಆನ್ಸರ್ ಈಸ್ ಆಪ್ಷನ್ ಎ. Question number 9. The enthalpy of reaction H2 plus half O2 giving H2O gas is delta H1, and that of H2O gas plus half O2 gas giving H2O liquid delta H2. ಸೊ ದೆನ್ ಅಂತ ಕೇಳಿದ್ದಾರೆ, ಒಂದಿಷ್ಟು ರಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಇದು ಡೆಲ್ಟಾ H1, ಇದು ಡೆಲ್ಟಾ H2 ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಪ್ರಾಡಕ್ಟ್ನಲ್ಲಿ H2O ಗ್ಯಾಸ್ ಇದೆ, ಇಲ್ಲಿ H2O ಲಿಕ್ವಿಡ್ ಇದೆ. ಸೊ ಯಾವಾಗ ವಾಟರ್ ಆ್ಯಸ್ ಎ ಲಿಕ್ವಿಡ್ ಲಿಬ್ರೇಟ್ ಆಗ್ತಾ ಇರುತ್ತೋ ಆವಾಗ ಹೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ವಾಟರ್ ಆ್ಯಸ್ ಎ ಗ್ಯಾಸ್ ಅಂದರೆ ಸ್ಟೀಮ್ ಇದ್ದಾಗ. ಓಕೆ, ಹಾಗಾಗಿ ಯು ಶುಡ್ ಸೇ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. Question number 10. A radioactive isotope decays at such a rate after 192 minutes, only 1/16 of the original amount remains ಅಂತ. ಓಕೆ, ಸೊ ಈಗ ರೇಡಿಯೋಆಕ್ಟಿವ್ ಡಿಕೆ ಏನಿದೆ ಇಟ್ಸ್ ಆಲ್ವೇಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಗಾಗಿ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ನಾವೇನು ಬರೀತೇವೆ, K ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ T ಇಂಟು ಲಾಗ್. ಸೊ ಆರ್ ನಾಟ್ ಬೈ ಆರ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನಿಷಿಯಲಿ ಮತ್ತು ಇನಿಷಿಯಲ್ ಕಾನ್ಸಂಟ್ರೇಷನ್ ಮತ್ತು ಕಾನ್ಸಂಟ್ರೇಷನ್ ಆಫ್ಟರ್ ಟೈಮ್ ಟಿ ಅಂತ ಆಗಿರುತ್ತೆ. ಸೊ ಇದರಲ್ಲಿ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ 2.303 ಡಿವೈಡೆಡ್ ಬೈ ಟಿ ಎಷ್ಟು ಕೊಟ್ಟಿದ್ದಾರೆ, 192 ಮಿನಿಟ್ ಇದೆ, ಇಂಟು ಲಾಗ್. ಸೊ ಇಲ್ಲಿ ಓನ್ಲಿ 1/16 ಆಫ್ ದ ಒರಿಜಿನಲ್ ಅಮೌಂಟ್ 1 ಇತ್ತು ಅಂತ ಇಟ್ಕೊಳ್ಳುವ, 1/1/16 ಆಗುತ್ತೆ. ಓಕೆ, ಆಫ್ಟರ್ ಟೈಮ್ ಟಿ. ಸೊ ಇಟ್ಸ್ ನಥಿಂಗ್ ಬಟ್ ವಾಟ್ 2.303 ಡಿವೈಡೆಡ್ ಬೈ 192 ಇಂಟು ಲಾಗ್ 16 ನೋಡಿ. ಲಾಗ್ 16 ಸೊ 2⁴ ಅಂತ ಬರಿಬೋದು. 2⁴ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್ 4 ಇಂಟು ಲಾಗ್ 2. ಓಕೆ, ಸೊ 4 ಇಂಟು ಲಾಗ್ 2 ಆದರೆ ಐ ರಬ್ ಸಮ್ ಥಿಂಗ್ಸ್, ಐ ನೀಡ್ ಸ್ಪೇಸ್. ಸೊ ಈಗ ದೇರ್ಫೋರ್ ಏನಾಗುತ್ತೆ, 2.303 ಡಿವೈಡೆಡ್ ಬೈ 192 ಇಂಟು 4 ಲಾಗ್ 2 ಅಂದರೆ 0.3010. ಓಕೆ, ನೋಡಿರಿ ಇಲ್ಲಿ ಲಾಗ್ 2 ವ್ಯಾಲ್ಯೂ ಎಲ್ಲ ನಿಮಗೆ ನೆನ್ಪಿಟ್ಕೋಬೇಕು. ಓಕೆ, ಲಾಗ್ 2 ಲಾಗ್ 3 ಎಲ್ಲ ಪಕ್ಕ ನೆನ್ಪಿಟ್ಕೋಬೇಕು ನೀವು. ಸೊ ಐ ರಬ್ ದಿಸ್, ಐ ನೀಡ್ ಸ್ಪೇಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಆನ್ ಸಿಂಪ್ಲಿಫೈಯಿಂಗ್ ದಿಸ್ ನಿಮ್ಗೇನು ಬರುತ್ತೆ ಅಂತ ಕೇಳಿದರೆ ಯು ವಿಲ್ ಗೆಟ್ 0.0144 ಪರ್ ಮಿನಿಟ್ ಬರುತ್ತೆ, ಯಾವುದು ಕೆ ವ್ಯಾಲ್ಯೂ. ಬಟ್ ಯುವರ್ ಏಮ್ ಈಸ್ ಟು ಫೈಂಡ್ ಔಟ್ ದ ಟಿ ಹಾಫ್. ಓಕೆ, ಟಿ ಹಾಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಮ ಏಮ್. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟಿ ಹಾಫ್ ಈಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಸೊ ದ್ಯಾಟ್ಸ್ ನಥಿಂಗ್ ಬಟ್ 0.693 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಏನಿದೆ 0.0144 ಇದೆ. ಆನ್ ಸಿಂಪ್ಲಿಫೈಯಿಂಗ್ ದ್ಯಾಟ್ ಯು ವಿಲ್ ಗೆಟ್ 48 ಮಿನಿಟ್ಸ್. ಓಕೆ, 48 ಮಿನಿಟ್ಸ್ ಸಿಗುತ್ತೆ. 48 ಮಿನಿಟ್ಸ್ ಅಂದರೆ ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 11.
the pressure and temperature of 4 dm cube of carbon dioxide gas are doubled, then the volume of carbon dioxide gas would be, okay, you have to calculate volume. ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳುವ. ಸೊ ನೋಡ್ರಿ ಅಲ್ಲಿ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ಡಬಲ್ಡ್ ಅಂತ ಕೇಳಿದರೆ P2/P1 ಏನಾಗುತ್ತೆ 2 ಆಗುತ್ತೆ. ಸಿಮಿಲರ್ಲಿ T2/T1 ಕೂಡ ಏನಾಗುತ್ತೆ 2 ಆಗುತ್ತೆ. ಸೊ ಏನದ್ರ ಮೀನಿಂಗ್, ಇನಿಷಿಯಲಿ 1 ಇತ್ತು, ಸೊ ಪ್ರೆಷರನ್ನು ಡಬಲ್ ಮಾಡಿದ್ರು. ಇನಿಷಿಯಲಿ ಟೆಂಪ್ರೇಚರ್ನ ಏನು ಮಾಡಿದರು, ಡಬಲ್ ಮಾಡಿದರು. ಸೊ ವಾಲ್ಯೂಮ್ ಏನಿದೆ, ವಾಲ್ಯೂಮ್ ಇನಿಷಿಯಲ್ ವಾಲ್ಯೂಮ್ 4 dm³ ಕೊಟ್ಟಿದ್ದಾರೆ. ಸೊ ಫೈನಲ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಪ್ರೆಷರ್, ವಾಲ್ಯೂಮ್, ಟೆಂಪ್ರೇಚರ್ ಮೂರನ್ನು ಕೊಟ್ಟಾಗ ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ P1V1/T1 is equal to P2V2/T2. ಸೊ ಅದನ್ನು ಮತ್ತು ಸಿಂಪ್ಲಿಫೈ ಮಾಡಿ ಬರೆದ್ರೆ ಆವಾಗ V1/V2 is equal to P2/P1 into T1/T2 ಆಗುತ್ತೆ. ಇದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಇನಿಷಿಯಲ್ ವಾಲ್ಯೂಮ್ ಏನಿದೆ ಅದು 4 ಇದೆ, V2 ಗೊತ್ತಿಲ್ಲ. ಇನ್ನು P2/P1 ನಮಗೆ ಗೊತ್ತಿದೆ 2 ಇದೆ. T1/T2 ಅಂತ ಹೇಳಿದರೆ 1/2 ಆಗುತ್ತೆ. ಓಕೆ, 1/2 ಆಗುತ್ತೆ. ಆವಾಗ 2 ಕ್ಯಾನ್ಸಲ್ ಆಗ್ತಾ ಹೋಯಿತು. ಸೊ V2 is equal to 4 ಬರುತ್ತೆ. ಓಕೆ, V2 is equal to how much? ಸೊ V2 is equal to 4 dm³ ಬರುತ್ತೆ. ಆಪ್ಷನ್ ಸಿ is your answer. Next, question number 12. 4 gram of copper was dissolved in concentrated nitric acid. The copper nitrate solution on strong heating gave 5 gram of its oxide. The equivalent weight of copper is. ಸೊ ಮೊದಲೇ ಈ 2004 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೇನೆ. ಮೊದಲೇ ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಸೊ ಈಕ್ವಲೆಂಟ್ ವೇಟ್ ಮೇಲೆ ಭಾಳಷ್ಟು ಕ್ವಶನ್ಸ್ ಅಪಿಯರ್ ಆಗ್ತಿತ್ತು. ಬಟ್ ಈಗ ಈಕ್ವಲೆಂಟ್ ವೇಟ್ ಮೇಲೆ ಕ್ವಶನ್ಸ್ ಅಪಿಯರ್ ಆಗೋದು ಭಾಳ ಕಡಿಮೆ ಆಗಿದೆ. ಓಕೆ, ಈಗ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ನೋಡ್ರಿ, ವೇಟ್ ಆಫ್ ಕಾಪರ್ ಆಕ್ಸೈಡ್ ಗಿವನ್ ಈಸ್ 5 ಗ್ರಾಮ್. 5 ಗ್ರಾಮ್ ಕಾಪರ್ ಆಕ್ಸೈಡ್ ಕೊಟ್ಟಿದ್ದಾರೆ. ವೇಟ್ ಆಫ್ ಕಾಪರ್ ಗಿವನ್ ಈಸ್ 4 ಗ್ರಾಮ್. 4 ಗ್ರಾಮ್ ಕಾಪರ್ ತೊಗೊಂಡಿದ್ದಾರೆ. ಹಾಗಾಗಿ ವೇಟ್ ಆಫ್ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಪರ್ ಆಕ್ಸೈಡ್ನಲ್ಲಿ ಕಾಪರ್ ಪಾರ್ಟನ್ನು ತೆಗೆದುಬಿಟ್ರೆ ಅಂದರೆ 5 - 4 ಮಾಡಿದರೆ ಯು ವಿಲ್ ಗೆಟ್ 1 ಗ್ರಾಮ್ ಆಕ್ಸಿಜನ್. ಓಕೆ, 1 ಗ್ರಾಮ್ ಆಕ್ಸಿಜನ್ ಸಿಗುತ್ತೆ. ಅಂದರೆ ಮೀನಿಂಗ್ ಏನು? ಸೊ ಈಗ 1 ಗ್ರಾಮ್ ಆಕ್ಸಿಜನ್ 4 ಗ್ರಾಮ್ ಕಾಪರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಓಕೆ, 1 ಗ್ರಾಮ್ ಆಕ್ಸಿಜನ್ 4 ಗ್ರಾಮ್ ಕಾಪರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೊ ದ್ಯಾಟ್ 8 ಗ್ರಾಮ್ ಆಕ್ಸಿಜನ್ ಏನು ಅದು 8 ಗ್ರಾಮ್ ಅಂತ ಹೇಳಿದರೆ 8 ಗ್ರಾಮ್ ಅಂತ ಹೇಳಿದ್ರೆ ಆಕ್ಸಿಜನ್ನ ಈಕ್ವಲೆಂಟ್ ವೇಟ್. 8 ಗ್ರಾಮ್ ಆಕ್ಸಿಜನ್ ಎಷ್ಟು ಕಾಪರ್ ಜೊತೆ ರಿಯಾಕ್ಟ್ ಆಗುತ್ತೆ, ಎಷ್ಟು ಕಾಪರ್ ಅಂತಂದರೆ ಇದು ಅದರ ಈಕ್ವಲೆಂಟ್ ವೇಟ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋದರೆ 4 × 8 ಡಿವೈಡೆಡ್ ಬೈ 1 ಅಂತ ಆಯಿತು. ಇಟ್ಸ್ ನಥಿಂಗ್ ಬಟ್ 32 ಅಂತ ಆಯಿತು. 32 ಇದು ಕಾಪರಿನ ಈಕ್ವಿವೆಲೆಂಟ್ ವೇಟ್. ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 13. ಇನ್ ದ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ by Haber's process, okay, so the which of the following condition is unfavorable ಅಂತ. ಓಕೆ, ಯಾವ ಕಂಡೀಷನ್ ಅನ್ಫೇವರಬಲ್? ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಂತ ಉಂಟು. ಎಸ್, ಫಸ್ಟ್ ಕಂಡೀಷನ್ ಈಸ್ ಓನ್ಲಿ ಅನ್ಫೇವರಬಲ್. ಯಾಕೆ? ಸೊ N2 + 3H2 ಗಿವಿಂಗ್ 2NH3 ಇದೆ, ಪ್ಲಸ್ 92.3 ಕಿಲೋ ಜೌಲ್ ಅಂತ ಏನಿದೆ. ಇಲ್ಲೇ ಪ್ಲಸ್ ಸೈನ್ ಇದೆ ಹೇಳಿದ್ರೆ ಇಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕೆಲವೊಂದು ಸಲ ಏನಂತ ಬರೀತಾರೆ, ಕೆಲವೊಂದು ಸಲ N2 + 3H2 ಗಿವಿಂಗ್ 2NH3 ಸೆಪ್ರೇಟ್ ಆಗಿ ಡೆಲ್ಟಾ H ಈಸ್ ಈಕ್ವಲ್ ಟು -92.3 ಕಿಲೋ ಜೌಲ್ ಅಂತ ಬರೆದಿರ್ತಾರೆ. ಸೊ ಸೆಪ್ರೇಟ್ ಆಗಿ ಬರೆದ್ರೆ ಕರೆಕ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಬಟ್ ಈ ಇಕ್ವೇಶನ್ ಜೊತೆಗೆ ಇಲ್ಲಿ ಪ್ಲಸ್ ಅಂತ ಬರೆದಿದ್ದಾರೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಎಕ್ಸೋಥರ್ಮಿಕ್. ಇಷ್ಟು ಹೀಟ್ ರಿಲೀಸ್ ಆಗ್ತಾ ಉಂಟು ಅಂತ ಮೀನಿಂಗ್. ಬಟ್ ಸುಮಾರು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿಕೊಂಡು ಇದನ್ನು ಎಂಡೋಥರ್ಮಿಕ್ ಅಂತ ಕನ್ಸಿಡರ್ ಆಗ್ತಾರೆ. ಸೊ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಫರ್ದರ್ ನೀವು ಟೆಂಪ್ರೇಚರ್ ಅಪ್ಲೈ ಮಾಡ್ತಾ ಹೋದರೆ ಸೊ ರಿಯಾಕ್ಷನ್ ಫೇವರೇಬಲ್ ಇರೋದಿಲ್ಲ. ಹಾಗಾಗಿ ಆಪ್ಷನ್ ಎ ಈಸ್ ನಾಟ್ ಫೇವರೇಬಲ್.
Question number 14. The chemical equilibrium of a reversible reaction is not influenced by ಅಂತ ಉಂಟು. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಬಿ, ಕೆಟಲಿಸ್ಟಿಂದ ಅದು ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ಬಿಕಾಸ್ ಕೆಟಲಿಸ್ಟ್ ಹಾಕಿದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಎಷ್ಟು ಜಾಸ್ತಿ ಆಗುತ್ತೋ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. Question number 15. So cumene process is the most important commercial method for the manufacture of phenol. Yes, cumene is ಅಂತ ಕೇಳಿದ್ದಾರೆ, ಕಂಪ್ಯಾರಿಟಿವ್ಲಿ ಈಸಿ ಇದೆ ಕ್ವೆಶನ್. ಸೊ ಕ್ಯುಮೀನ್ ಅಂತ ಹೇಳಿದರೆ ಇಟ್ಸ್ ನಥಿಂಗ್ ಬಟ್ ಐಸೋಪ್ರೋಪೈಲ್ ಬೆನ್ಝಿನ್. ಓಕೆ, ಐಸೋಪ್ರೋಪೈಲ್ ಬೆನ್ಝಿನ್ಗೆ ನಾವು ಕ್ಯುಮೀನ್ ಅಂತ ಕರಿತೇವೆ. ಬಟ್ ಇಲ್ಲೆಲ್ಲೂ ಐಸೋಪ್ರೋಪೈಲ್ ಬೆನ್ಝಿನ್ ಇಲ್ಲ ಆಪ್ಷನ್ನಲ್ಲಿ. ಇವರು ಐ ಯು ಪಿ ಸಿ ನೇಮ್ ಕೇಳಿದ್ದಾರೆ. ಐ ಯು ಪಿ ಸಿ ನೇಮ್ ಏನಾಗುತ್ತೆ ನೋಡ್ರಿ. ಸೊ ಇದು ಬೆನ್ಝಿನ್ ರಿಂಗ್. ಬೆನ್ಝಿನ್ ರಿಂಗಿಗೆ ಈಥಾಲ್ ಗ್ರೂಪ್ ಕನೆಕ್ಟ್ ಹಾಕ್ಕೊಂಡುಂಟು, ಆ ಈಥಾಲ್ ಗ್ರೂಪಿಗೆ ಒಂದು ಮೀಥಾಲ್ ಗ್ರೂಪ್ ಕನೆಕ್ಟ್ ಹಾಕ್ಕೊಂಡಿದೆ. ಹಾಗಾಗಿ ಸೊ ಮೀಥಾಯಿಲ್ ಗ್ರೂಪ್ ಅಟ್ಯಾಚ್ ಆಗಿ ಇರುವಂಥ ಈಥಾಯಿಲ್ ಬೆನ್ಝಿನ್ ಇದು. ಒನ್ ಮೀಥಾಯಿಲ್ ಈಥಾಯಿಲ್ ಬೆನ್ಝಿನ್ ಏನುಂಟು ಅದು ಕರೆಕ್ಟ್. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 16. The reagent which does not give acid chloride on treating with carboxylic acid ಅಂತ ಇದೆ. ಸೊ ನೋಡ್ರಿ, ಯಾವುದಾದ್ರೂ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಳ್ರಿ, ಸೇ RCOOH. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಯು ಮೇ ಆ್ಯಡ್ PCl5, ಯು ಮೇ ಆ್ಯಡ್ PCl3, ಯು ಮೇ ಇವನ್ ಆ್ಯಡ್ ಥಯೋನಿಲ್ ಕ್ಲೋರೈಡ್. ಈ ಎಲ್ಲ ಸಿಚುವೇಷನ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಈ OH ಗ್ರೂಪನ್ನು CL ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ಯು ವಿಲ್ ಗೆಟ್ RCOCl. ಓಕೆ, ಸೊ OH ಗ್ರೂಪ್ ಬದಲು CL ಹೋಗಿ ಸಬ್ಸ್ಟಿಟ್ಯೂಟ್ ಆಗತ್ತೆ. ಬಟ್ ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡಿಗೆ ಯಾವಾಗ ನೀವು Cl2 ಮತ್ತು ರೆಡ್ ಫಾಸ್ಫರಸ್ ಎಲ್ಲ ಆ್ಯಡ್ ಮಾಡ್ತಿರೋ, ಅಂದರೆ Cl2 ಆ್ಯಡ್ ಮಾಡ್ತಿರೋ, ಆವಾಗ ಅದು HVZ ರಿಯಾಕ್ಷನ್ ಅಂತ ಆಗುತ್ತೆ. HVZ ರಿಯಾಕ್ಷನ್ ಅಂತ ಹೇಳಿದ್ರೆ ಆಲ್ಫಾ ಪೊಸಿಷನ್ನಲ್ಲಿ Cl ಅಥವಾ ಯಾವುದರ ಪರ್ಟಿಕ್ಯುಲರ್ ಹ್ಯಾಲೋಜನ್ ಹೋಗಿ ಆ್ಯಡ್ ಆಗಿಬಿಟ್ಟು, ಸೊ ಇಲ್ಲಿ Cl ಅಟ್ಯಾಚ್ ಆಗಿರುತ್ತೆ, ಇಲ್ಲಿ ಒಂದು COOH ಬಂದಿರುತ್ತೆ ಬಿಡ್ರಿ. ಓಕೆ, COOH ಬಂದಿರುತ್ತೆ, COOH. ಸೊ ಹಾಗಾಗಿ Cl2 ಆನ್ಸರ್ ಆಗಬೇಕು. Cl2 HVZ ರಿಯಾಕ್ಷನ್ ಕೊಡುತ್ತೆ, ಅದು ಕ್ಲೋರಿನ್ನ ರಿಪ್ಲೇಸ್ ಮಾಡೋದಿಲ್ಲ. ಕ್ವೆಶನ್ ನಂಬರ್ 17. Among the halogens, the one which is oxidized by nitric acid ಅಂತ ಉಂಟು. ಸೊ ಸಿಂಪಲ್ ಇದೆ. ಸೊ ಇಟ್ಸ್ ನಥಿಂಗ್ ಬಟ್ ಅಯೋಡಿನ್. ಓಕೆ, ಅಯೋಡಿನ್ಗೆ HNO3 ಹಾಕಿದರೆ ಸೊ ನಿಮ್ಗೇನಾಗುತ್ತೆ ಅಂತ ಕೇಳಿದರೆ HNO3 ರಿಯಾಕ್ಟ್ಸ್ ವಿತ್ I2 ರಿಯಾಕ್ಟ್ ಆಗಿಬಿಟ್ಟು ನಿಮಗೆ ಸೊ ಅಯೋಡಿಕ್ ಆ್ಯಸಿಡ್ ಬರುತ್ತೆ. ಯು ಆರ್ ಗೆಟಿಂಗ್ HiO3 ಜೊತೆಗೆ NO2 ಬರುತ್ತೆ, ಜೊತೆಗೆ ವಾಟರ್ ಬಂದಿರುತ್ತೆ. ಸೊ ಕರೆಕ್ಟಾಗಿ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದಿದ್ರೆ ಸೊ 10 HNO3 reacts with I2 to form 3 HiO3, 10 NO2 ಜೊತೆಗೆ 4 H2O ಬರುತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 17. The metal which does not form ammonium nitrate by the reaction with dilute nitric acid ಅಂತ ಇದೆ. ಸೊ ಇಟ್ಸ್ ಆ್ಯಕ್ಚುಲಿ ಲೆಡ್. ಓಕೆ, ಲೆಡ್ ಆನ್ಸರ್ ಆಗಬೇಕು. ಬಿಕಾಸ್ ಲೆಡ್ HNO3 ಜೊತೆ ರಿಯಾಕ್ಟ್ ಆದರೆ ಲೆಡ್ HNO3 ಜೊತೆ ರಿಯಾಕ್ಟ್ ಆದರೆ ನಮಗೆ ಅಮೋನಿಯಂ ನೈಟ್ರೇಟ್ ಬರೋದಿಲ್ಲ. ಇನ್ಸ್ಟೆಡ್ ವಿ ಆರ್ ಗೆಟಿಂಗ್ ಲೆಡ್ ನೈಟ್ರೇಟ್ 3 times PbNO3 ಟ್ವೈಸ್ ಬರುತ್ತೆ, ಜೊತೆಗೆ NO ಬರುತ್ತೆ, ಜೊತೆಗೆ ವಾಟರ್. ಓಕೆ, ಆ್ಯಕ್ಚುಲಿ 3 ಲೆಡ್ ಯೂಸ್ ಆಗುತ್ತೆ, HNO3 8 ಯೂಸ್ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 19. The element with atomic number 9, 17, 35, 53, 85 are. ಕ್ವೆಶನ್ ಅಟಮಿಕ್ ನಂಬರ್ 9 ನೆನ್ಪಿಟ್ಕೊಂಡು ಸಾಕು. ಸೊ 9 ಅಂತಂದರೆ ಫ್ಲೋರಿನ್, 17 ಅಂದರೆ ಕ್ಲೋರಿನ್. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಹ್ಯಾಲೋಜನ್ಸ್. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಹ್ಯಾಲೋಜನ್. ಈಸಿ ಇದೆ ಕ್ವೆಶನ್. ಕ್ವೆಶನ್ ನಂಬರ್ 20.
In the electrolytic method of obtaining aluminum from purified bauxite, cryolite is added to the charge in order to ಅಂತ ಇರುತ್ತೆ. ಸೊ ಕ್ರಯೋಲೈಟ್ ಒರಿಜಿನಲಿ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಮಾಡುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಮಾಡುವಂಥ ಆಪ್ಷನ್ ಅಂದರೆ ಒಂದು ನೋಡಿ, ಲೋವರ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬಾಕ್ಸೈಟ್. ಸೊ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. ಸೊ ದಿಸ್ ಆಲ್ ಅಬೌಟ್ ಇನ್ ಪಾರ್ಟ್ 1. ನಮ್ಮ ನೆಕ್ಸ್ಟ್ ಕ್ವೆಶನ್ ನಂಬರ್ 20 to 40 ಏನಿದೆ ಅದು ಪಾರ್ಟ್ 2ದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಓಕೆ, ಬಾಯ್.